ಈ ಪ್ರಾಸೆಸ್ ಅಲ್ಲಿ ಈ ಒಂದು ಸಿಸ್ಟಮ್ ಅಲ್ಲಿ ನಾವೇನು ಸ್ಕ್ಯಾಮ್ ಸೆಲ್ KPID ಬಡ್ಸ್ ಆಕ್ಟ್ ಅಲ್ಲಿ ಏನು ಕಾನೂನಾತ್ಮಕ ಕ್ರಮವನ್ನು ವಹಿಸ್ತಾ ಇದೀವಿ, ಇದರಲ್ಲಿ ನಿಮ್ಮ ಠೇವಣಿಯನ್ನು ಫಸ್ಟ್ ನಾವು ಪ್ರೊಟೆಕ್ಟ್ ಮಾಡ್ತೇವೆ. ಪ್ರೊಟೆಕ್ಟ್ ಮಾಡಿ ಯಾರು ಇದರಲ್ಲಿ ಠೇವಣಿ ಕೊಟ್ಟಿದ್ದಾರೆ ಹಾಕಿದ್ದಾರೆ ಅವ್ರಿಗೆ ವಾಪಸ್ ಕೊಡೋ ಜವಾಬ್ದಾರಿ ನಮ್ದು. ಈಗ ಶಿವಮ್ ಅಸೋಸಿಯೇಟ್ ಸ್ಕ್ಯಾಮ್ ಇರಲಿ ಮತ್ತೆ ಈ ಆದಿತ್ಯ ರಾಜ್ ಸ್ಕ್ಯಾಮ್ ಇರಲಿ, ಇದರಲ್ಲಿ ನನ್ನ ಪ್ರಕಾರ ಬರೋ 6 ತಿಂಗಳ ಒಳಗಡೆ ಸ್ಟೇಟ್ ಲೆವೆಲ್ ಅಲ್ಲಿ ಮೋಸ್ಟ್ಲಿ ನಮಗೆ ಆಥರೈಸೇಷನ್ ಕೊಡ್ತಾರೆ ಅಥವಾ ನನ್ನ AC ಗೆ ಆಥರೈಸೇಷನ್ ಕೊಡ್ತಾರೆ. ಅವ್ರು ಬಂದು ಪ್ರೂಫ್ಸ್ ನಮಗೆ ತೋರಿಸಬೇಕಾಗುತ್ತೆ, ನಾವು ಇಷ್ಟು ಠೇವಣಿ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಿ. ಅವರೆಲ್ಲರಿಗೂ ಬರೋ 6 ತಿಂಗಳ ಒಳಗಡೆನೆ ಈ ದುಡ್ಡನ್ನು ವಾಪಸ್ ಕೊಡ್ತೀವಿ. ಇದರಲ್ಲಿ ಠೇವಣಿದಾರರು ವಿಕ್ಟಿಮ್ಸ್, ಅವ್ರದ್ದು ಪಾಪ ಏನು ತಪ್ಪಿಲ್ಲ, ಅವ್ರೇನೋ ಈ ಆಮಿಷಕ್ಕೆ ಒಳಪಟ್ಟು ಹೋಗಿ ಅಲ್ಲಿ ಏನೋ ದುಡ್ಡು ಹಾಕ್ತಾರೆ. ಆದ್ರೆ ಯಾರು ಡೆಪಾಸಿಟ್ ತಗೊಳ್ತಾನೆ ಅವನು ಅವ್ರ ದುಡ್ಡು ಸೇಫ್ ಆಗಿದೆ ಅಂತ ಅನ್ಬೋದಾ? ಅವ್ರ ದುಡ್ಡು ಠೇವಣಿದಾರ ದುಡ್ಡು ಸೇಫ್ ಆಗಿದೆ. ಠೇವಣಿದಾರರ ದುಡ್ಡು ಏನು ಅವರು ಲೆಜಿಟಿಮೇಟ್ ಸೋರ್ಸಸ್ ಇಂದ ಇಲ್ಲಿ ಹಾಕ್ತಾರೆ, ಅದು 100% ಸೇಫ್. ಸರ್, ಇನ್ನೊಂದು ಈ ಸಂಸ್ಥೆ ಸುಮಾರು ಬಹಳ ವರ್ಷ ಆಗಿರ್ಬೋದು, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಏನೋ ಗುರುತಾಗಲಿಲ್ಲ. ಸೊ ಮಾರ್ಕೆಟ್ ಇಂಟೆಲಿಜೆನ್ಸ್ ಇದರ ಬಗ್ಗೆ ಬಂದಿರೋದು ಸಂಭವ ಲಾಸ್ಟ್ ಒಂದು 6-7 ತಿಂಗಳಿಂದನೇ ಬರ್ತಾ ಇದೆ. ಅಲ್ಲಿ ಮಟ್ಟ ಬಹಳ ಸೀಕ್ರೆಟಿವ್ಲಿ ಇಟ್ಟಿದ್ದಾರೆ. ಇದನ್ನು ಹೊರಗಡೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ. ಎಷ್ಟೋ ಪ್ರೋಗ್ರಾಮ್ಸ್, ಎಷ್ಟೋ ಮೀಟಿಂಗ್ಸ್ ನಮ್ಮ ಜಿಲ್ಲೆನಲ್ಲಿ, ನಮ್ಮ ನಗರದಲ್ಲಿ, ಖಾಸಗಿ ಹೋಟೆಲ್ಗಳಲ್ಲಿ ಮಾಡಿದ್ದಾರೆ. ಫೈನಲಿ ಲಾಸ್ಟ್ ಒಂದು 3-4 ಮಂತ್ಸ್ ಇಂದ ಮಾಡಿರುವಂತ ಈ ಪ್ರೋಗ್ರಾಮ್ಸ್ ನಮ್ಮ ಗಮನಕ್ಕೆ ಬಂದಿದೆ. ಆವಾಗ ನಮಗೆ ಗೊತ್ತಾದ ನಂತರ ನಾವು ಇಮಿಡಿಯೇಟ್ ಆಕ್ಷನ್. ಸರ್, ಈ ಬ್ಯಾಂಕ್ಗಳು ಶಾಮಿಲ್ ಇರ್ಬೋದಲ್ಲ ಸರ್? ಇಷ್ಟೊಂದು ದೊಡ್ಡ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಈಗ ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಬೇರೆ ಕಡೆ ಹಾಕ್ತಾರೆ ಅಂದ್ರೆ ಬ್ಯಾಂಕ್ಗಳು ಶಾಮಿಲ್ ಇರ್ಬೋದಲ್ಲ? ಎಂಕ್ವೈರಿನಲ್ಲಿ ನಾವು ಯಾವುದೇ ಆಸ್ಪೆಕ್ಟ್ನು ಬಿಡಲ್ಲ. ನೀವು ಹೇಳ್ತಾ ಇರುವಂತ ಆಸ್ಪೆಕ್ಟ್ನು ನಾವು ಎಂಕ್ವೈರಿನಲ್ಲಿ ಅಸ್ಸಾಮು, ಆಮೇಲೆ ಒರಿಸ್ಸಾ, ಹಳಿಯಾಳು, ದಾಂಡೇಲಿ ಇಲ್ಲೆಲ್ಲ ಬ್ರಾಂಚಸ್ ಇದಾವಂತೆ, ಅಲ್ಲೂ ದಾಳಿ ಮಾಡಿದ್ರೆ ಅಥವಾ ಬೆಳಗಾವಿ? ಸೊ ನನ್ನ ಜೂರಿಸ್ಡಿಕ್ಷನ್ KPID ನಲ್ಲಿ ಬರೀ ನನ್ನ ಜಿಲ್ಲೆಗೆ ಸೀಮಿತವಾಗಿರುತ್ತದೆ. ಆದರೆ ಈಗ ನಾನು CP ಸಾಹೇಬ್ರು ಡಿಸ್ಕಸ್ ಮಾಡ್ಕೊಂಡಿದೀವಿ, ಇದು 50 ಕೋಟಿ ಮೀರಿ ಹೋಗುತ್ತೆ. ಸೊ ನಾವು ಮೋಸ್ಟ್ಲಿ ಅದು CIDಗೆ ಹ್ಯಾಂಡ್ ಓವರ್ ಮಾಡ್ತೀವಿ. CID ಜೂರಿಸ್ಡಿಕ್ಷನ್ ಇಡೀ ಸ್ಟೇಟ್ಗೆ ಬರುತ್ತೆ. ನಾವು ಆಲ್ರೆಡಿ CID ಜೊತೆ ಮಾತುಕತೆನಲ್ಲಿ ಇದ್ದೀವಿ. ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಇವರದೇ ವಿವಿಧ ಕಡೆ ಏನೇನು ಇದಾವೆ ಅಲ್ಲಿನೂ ನಾವು ಆಕ್ಷನ್ ತಗೊಳ್ತೀವಿ. ಇಮಿಡಿಯೇಟ್ ಅವ್ರನ್ನ ಹೋಗಿ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿದ್ವಿ. ಆ ಥರ ಈಗ ಬಲರಾಜ್ ಮಾನ್ಯ ಅಂತ ಮೇಲ್ ಆರೋಪಿ ಮತ್ತು ಇನ್ನುಳಿದ 6 ಜನ ಅವರು ಇದಾರ ಅಥವಾ ಸರ್ ಔಟ್ ಆಫ್ ಸ್ಟೇಟ್? ನಾನು ಇದರ ಬಗ್ಗೆ ನಾನು ಮತ್ತೆ CP ಅವರು ಮಾತಾಡ್ಕೊಂಡಿದ್ದೀವಿ. ಅವರ ಏನು ಹೆಸರದು, ಅವರು ದೇಶದಲ್ಲೇ ಇದ್ದಾರೆ, ಎಲ್ಲಿದ್ದಾರೆ ಅಂತ ನಮಗೆ ಮಾಹಿತಿ ಇದೆ. ಎಲ್ಲ ಏರ್ಪೋರ್ಟ್ಗಳಲ್ಲಿ ಲುಕ್ಔಟ್ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದೀವಿ. ಸದ್ಯಕ್ಕೆ ಇಲ್ಲಿಂದ ಅಬ್ಸ್ಕಾಂಡಿಂಗ್ ಇದೆ, ಇಲ್ಲಿ ಬೆಳಗಾವಿಯಿಂದ ಅಬ್ಸ್ಕಾಂಡಿಂಗ್ ಇದ್ದಾನೆ. ಅವ್ರನ್ನು ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಅಪ್ರಾಕ್ಸಿಮೇಟ್ಲಿ ಎಲ್ಲಿದ್ದಾನೆ ನಮ್ಗೆ ಗೊತ್ತಿದೆ. ಸರ್, ಈಗ ಇನ್ನುಳಿದ ಏನು ಉಳಿದಿದಾವಲ್ಲ ಸರ್, ಅವ್ರಿಗೆ ಈ ರೀತಿ ನೀವು ಟೈಮ್ ಕೊಡ್ಬೋದು ಹೋದ್ರೆ ಅವ್ರಲ್ಲಿ ಇರ್ತಕ್ಕಂಥ ದಾಖಲೆಗಳಾಗಿರ್ಬೋದು, ಜನರಲ್ಲಿ ಇರ್ತಕ್ಕಂಥ ಎಲ್ಲ ಬಾಂಡ್ಗಳು, ಚೆಕ್ಗಳನ್ನು ಇಸ್ಕೊಂಡು ನಾವು ನಿಮ್ಗೆ ಡಿಪಾಸಿಟ್ ಮಾಡ್ತೀವಿ ಅಂತ ಹೇಳ್ತಿದ್ರೆ ನಿಮ್ಗೆ ಟೈಮ್ ಜಾಸ್ತಿ ತಗೊಂಡ್ರೆ ಅವ್ರಿಗೆ ಈಜಿ ಆಗುತ್ತೆ ಸರ್, ಅವ್ರಿಗೆ ಅನುಕೂಲ ಆಗುತ್ತೆ. ನನಗೆ ದೇವರಷ್ಟು ಶಕ್ತಿ ಕೊಡ್ಲಿ, ಎಲ್ಲವನ್ನು ಒಂದೇ ಸತಿ ಮಾಡೋ ರೀತಿ ನನಗೂ ಅಷ್ಟು ಶಕ್ತಿ ಬೇಕು. ಆದರೆ ನನ್ನ ಕಡೆ ಇರೋ ಸಿಬ್ಬಂದಿಗಳು, ನನ್ನ ಕಡೆ ಇರೋ ವೇರ್ವಿಥಾಲ್ ಅಲ್ಲಿ ನಾವು ಬರೇ ಈ ದೊಡ್ಡ ತಿಮಿಂಗಳಗಳು ಏನಿದ್ದಾವೆ ಅದನ್ನು ನಾವು ಫಸ್ಟ್ ಟಾರ್ಗೆಟ್ ಮಾಡ್ತೀವಿ. ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಮಾತಾಡಿದ್ದೀವಿ. ಮೇಜರ್ ಪ್ಲೇಯರ್ಸ್ ಏನಿದ್ದಾರೆ, ಏನು 100 ಕೋಟಿ 1000 ಕೋಟಿ ಅಂತ ಏನಾಗ್ತಾ ಇದೆ, ಅದನ್ನು ಅಟ್ಲೀಸ್ಟ್ ನಾವು ತಡೆ ಹಿಡಿದಿದ್ದೀವಿ ಅಂದ್ರೆ ಆವಾಗ ಒಂದೇ ಸತಿ ಸಣ್ಣ ಸಣ್ಣ ಪ್ಲೇಯರ್ಸ್ನು ನಾವು ರೇಡ್ ಮಾಡೋದು ಸೂಕ್ತ. ಸರ್, KPID ಸರ್ ಬೆಳಗಾವಿ ಜಿಲ್ಲಾಡಳಿತದಲ್ಲಿ ಸ್ಟಾರ್ಟ್ ಆಗಿದೆ. ಇನ್ನೂರು ಎಷ್ಟು ಸರ್ ಕಂಪ್ಲೇಂಟ್ಸ್ ಬಂದಿದೆ? ಅದು ನಾನು ಬಹಿರಂಗ ಪಡಿಸಲಿಕ್ಕೆ ಆಗಲ್ಲ. ನನ್ನ ಕಡೆ ಮಾಹಿತಿ ಇದೆ, ರೆಕಾರ್ಡ್ ಇದೆ. ಡಬಲ್ ಡಿಜಿಟ್ಸ್ ಅಲ್ಲಿ ಇದಾವೆ. ಅದನ್ನು ಪಾಂಜಿ ಸ್ಕ್ಯಾಮ್, ಕೋಆಪರೇಟಿವ್ ಸೊಸೈಟಿ ಏನಲ್ಲ. ಅವ್ರು ಇದೇ ಸರ್ 10,000 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ. ಬಟ್ ಆ ನಿಟ್ಟಿನಲ್ಲಿ ಸರ್ಕಾರ ಇರ್ಬೋದು, ನೀವು ಜಿಲ್ಲಾಧಿಕಾರಿಗಳ ನನ್ನ ಕಡೆ ನನಗೆ ಡಬಲ್ ಡಿಜಿಟ್ಸ್ ಅಲ್ಲಿ ಮಾಹಿತಿ ಇದೆ. ಆ ಥರ ಏಜೆನ್ಸೀಸ್ ನನಗೆ ಅಷ್ಟು ಶಕ್ತಿ ಕೊಡಿ. ಸಾಧನವ್ರ ಪ್ರಕರಣ ಆಯಿತು, ಅವ್ರ ಮೇಲೆ ಎಲ್ಲರೂ ಸರ್ಕಾರ ಇದೆ, ಬಟ್ ಅವ್ರು ಅರೆಸ್ಟ್ ಮಾಡಲಿಲ್ಲ. ಏನಾಯಿತು ಪ್ರಕರಣ ನೀವು ಹೇಳ್ತಾ ಇಲ್ಲ, CID ಹೇಳ್ತಾ ಇಲ್ಲ.
ಜನ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಅದರ ಬಗ್ಗೆ ನಾವು ಮತ್ತೆ ಎಲ್ಲ ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿ ನಿಮಗೆ ಒಂದು ಮಾಧ್ಯಮದ ಗೋಷ್ಠಿ ಮಾಡಿ ನಾವು ತಿಳಿಸ್ತೀವಿ. ಇದು ಆದಿತ್ಯ ರಾಜ್ ಎಷ್ಟು ಸ್ಟೇಟ್ನಲ್ಲಿ ಇದೆ ಬ್ರಾಂಚ್ ಅವರು? ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ವಿವಿಧ ಜಿಲ್ಲೆಗಳಲ್ಲಿ 2ಕ್ಕಿಂತ ಜಾಸ್ತಿ ಜಿಲ್ಲೆಗಳಲ್ಲಿ ಇದ್ದಾವೆ, ಹಾಗೂ ಪಕ್ಕದ ರಾಜ್ಯದಲ್ಲಿನೂ ಇದೆ. ಸರಿ, ಹಣ ಹಾಕಿದವ್ರು ಕಂಪ್ಲೀಟ್ ಯಾರು ತಗೊಂಡ್ಬರ್ತಾ ಇಲ್ಲ. ಈಗ ಅವ್ರು ಯಾರು ಹಣ ಹಾಕಿದಂತ ಬಾಂಡ್ ಎಲ್ಲ ಕೊಟ್ಟದ್ದು ನಿಮ್ಮ ಕಡೆ ಸಿಕ್ಕಿದೆ ಸರ್, ಅವ್ರನ್ನ ಏನಾದ್ರು ಸಂಪರ್ಕ ಮಾಡಕ್ಕೆ ಜಿಲ್ಲಾ ವ್ಯಾಪ್ತಿಯೊಳಗೆ ನನ್ನ ಕಚೇರಿಗೆ ಬನ್ನಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಅವರು ಹೋಗಿ ದೂರುಗಳನ್ನು ಕೊಡಬಹುದು. ಈಗ ಹಿಂದಿನ ಪ್ರಕರಣದಲ್ಲಿನೂ 1-2 ದಿವಸದ ನಂತರ ದೂರುದಾರರು ಬಂದರು, ಮತ್ತೆ FIR ಆಗಿದೆ, ಪ್ಯಾರಲಲ್ FIR ಆಗಿದೆ. ಅದು ನಾವೇನು ಮಾಡಲಿಲ್ಲ, ಅವರೇ ಬಂದು ಸ್ವಯಂ ಪ್ರೇರಿತರಾಗಿ FIR ಕೊಟ್ಟಿದ್ದಾರೆ. ಹೌದು, ನಾವು ಇಷ್ಟು ದುಡ್ಡು ಹಾಕಿದ್ದೀವಲ್ಲಿ, ನಾವು ಪಾನ್ಸಿ ಸ್ಕೀಮ್ ಅಂತ ನಮಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆದಿತ್ಯ ರಾಜ್ ಅವ್ರದ್ದು ಎಷ್ಟೋ ಜನ ಕೇಳ್ತಾ ಇದ್ದಾರೆ, ಇದು ಏನು ಹೆಂಗೆ ಕೊಡ್ತಾರೆ 5% ತಿಂಗಳಿಗೆ, ಇದು ಪಾನ್ಸಿ ಅಲ್ವಾ, ಇದರ ಮೇಲೆ ಆಕ್ಷನ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ ಸುಮಾರು ಏನು ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ಅಲ್ಲಿ ಗೊತ್ತಾಗ್ತದೆ. ಪೊಲೀಸ್ ಕಮಿಷನರ್